ಮತಗಳ್ಳತನದಿಂದಲೇ ಮೋದಿ ಪಿಎಂ ಆಗಿರೋದು 100% ಸತ್ಯ ಅಂತ ಸಚಿವ ಕೆಎನ್ ರಾಜಣ್ಣ ಆರೋಪಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದಂತ ಅವರು ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೋಲ್ಮಾಲ್ ಆಗಿದೆ. ಒಂದು ಮನೆಗೆ ಈ ನಂಬರ್ 35 ಅಂತ ಕೊಟ್ಟಿದ್ದಾರೆ. ಇನ್ನು 15ರಿಂದ 20 ಮನೆ ಇರೋ ಕಡೆ 80 ವೋಟರ್ ಸೇರಿದ್ರೆ ಹೇಗೆ? ಇನ್ನು ಅಲ್ಲಿರುವಂತ ವಾತಾವರಣದಲ್ಲಿ ನಿಜಕ್ಕೂ ಮತಗಳ್ಳತನ ಆಗಿದೆ ಅಂತ ಸಚಿವ ರಾಜಣ್ಣ ಆರೋಪಿಸಿದ್ದಾರೆ. 15 ಲಕ್ಷ ದುಡ್ಡು ಹರ್ ಘರ್ 100 दिन में ಪೌಂಚಾತಾ ಅಂತ ಹೇಳ್ತಿದ್ರಲ್ಲ, ಅದು ರೈಲ್ ಬಿಟ್ರಲ್ಲ. ಆಮೇಲೆ ತಿರ್ಗಾ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ಅಂದ್ರು, ರೈಲ್ ಬಿಟ್ರಲ್ಲ. ಮತ್ತೆ ನಮ್ಮ ಅಪ್ಪರ್ ಭದ್ರಕ್ಕೆ 5,000 ಕೋಟಿ ದುಡ್ಡು ಕೊಡ್ತೀವಿ ಅಂತ ಬಜೆಟಲ್ಲಿ ಸೇರಿಸಿ ತಿರ್ಗಾ ಒಂದು ಪೈಸೆನೂ ಕೊಡಲಿಲ್ಲ. ಅದೆಲ್ಲ ರೈಲ್ ಬಿಟ್ಟಿಲ್ವಾ? ಅವು ಎಲ್ಲ ದಿವ್ಸಕ್ಕೊಂದೊಂದು ರೈಲ್ ಬಿಡ್ತಾರೆ, ಇದು ಬಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಏನೀಗ ನಮ್ಮ ಸೋಮಣ್ಣವರು ಮಂತ್ರಿ ಆಗಿದ್ದಾರೆ ರೈಲ್ವೆನಲ್ಲಿ, ಮತ್ತು ಅವರು ಜಲಸಂಪನ್ಮೂಲದಲ್ಲೂ ಇದ್ದಾರೆ. ನಮ್ಮ ಜಿಲ್ಲೆಗೆ ಹೆಚ್ಚು ಅದರಿಂದ ರೈಲಿನ ವಿಚಾರ ಇರ್ಬೋದು, ಮತ್ತು ಜಲಸಂಪನ್ಮೂಲ ಇಲಾಖೆಯಿಂದ ಹೆಚ್ಚು ಅನುದಾನ ತರ್ತಕ್ಕಂಥದ್ದು ಸಮರ್ಪಕವಾಗಿ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ನನಗಾರು ಕೂಡ ಇದೆ. ಅವ್ರಿಗೆ ನಾನು ಅಭಿನಂದನೆಯನ್ನು ಸೋಮಣ್ಣವರು ಸಲ್ಲಿಸ್ತೇನೆ. ವಿಶೇಷವಾಗಿ ನೀವು ಮಹದೇವಪುರದ ಯಾಕೆ ತೊಗೊಂಡಿದ್ದಾರೆ ಅಂದರೆ, ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ 7 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಮುನ್ನಡೆ ಸಾಧಿಸ್ತಾರೆ. ಇದು ಒಂದರಲ್ಲಿ 1,02,000 ಓಟು ಮುನ್ನಡೆ ಅವರಿಗೆ ಬಂದು 35,000 40,000ದಲ್ಲಿ ನಮ್ಮವನು ಅಭ್ಯರ್ಥಿ ಸೋಲ್ತಾನೆ. ಅಲ್ಲಿ ಈಗ ನಾನು ನಿನ್ನೆ ಟಿವಿನಲ್ಲಿ ನೋಡ್ತಾ ಇದ್ದೆ, ಯಾವುದು ಜಿನಲ್ಲಿ ಯಾವುದೆಲ್ಲ ತೋರಿಸ್ತಾ ಇದ್ರು. ಆ ಮನೆಯವನು ಇದು 35ನೇ ನಂಬರ್ ಮನೆ, 35 ಎಲ್ಲ ಇದ್ದಾವೆ. ಅವ್ರು ಯಾರೋ ಬರ್ತಾರೆ ಹೋಗ್ತಾರೆ, ಅಲ್ಲಿ ಎಲ್ಲ ಸೇರಿ ಒಂದು 15-20 ಇರೋ ಮನೆ ಒಳಗಡೆ 80 ವೋಟರ್ ಸೇರಿಸ್ಬಿಟ್ರೆ ಹೆಂಗಪ್ಪ ಆಗ್ತದೆ? ಅವ್ರು ಯಾರೋ ಹೋಟ್ಲಿನಲ್ಲಿ ಕೆಲಸ ಮಾಡೋರು, ನಮ್ದೆಲ್ಲ ಓಟ್ ಹಾಕಿದ್ದೀವಿ ಅಂತ ಅವರೆಲ್ಲ ಓಟ್ ಲಿಸ್ಟಿಗೆ ಸೇರಿಸಿದ್ದಾರೆ. ಈ ಪತ್ತೆನೇ ಇಲ್ಲ ಅವರು, ಗೊತ್ತಾಯ್ತಾ? ಹೀಗೆ ಅಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ನಿಜಕ್ಕೂ ಕೂಡ ಮತಗಳ್ಳತನ ಆಗಿದೆ. ಇದೇ ರೀತಿ ಇಡೀ ದೇಶದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಮತಗಳ್ಳತನ ಮಾಡಿ ಅವರ ಸದಸ್ಯಗಳು ಗೆದ್ದಿದ್ದಾರೆ. ಈ ರೀತಿ ಕಳ್ಳತನದಲ್ಲಿ ಗೆದ್ದು ಬಂದಿರತಕ್ಕಂಥವರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ, ಅವರ ಮತ ತಗೊಂಡು ಬಹುಮತ ಇಟ್ಕೊಂಡು. ಇದು ಸರಿಯಲ್ಲ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ನೇರವ ನೋಡಿ. ಈ ಹಳ್ಳಿಗಳ ಕಡೆ ಕೇಳಪ್ಪ, ಹಳ್ಳಿಗಳ ಕಡೆ ಆ ರೀತಿ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಈಗ ಒಂದು ಬೂತ್ ಇರ್ತದಪ್ಪ, ಒಂದು ಬೂತಲ್ಲಿ ಯಾರೋ ಹೊಸಬ ಓಟ್ ಹಾಕಕ್ ಬಂದ್ರೆ ಇವ್ರಿಗೂ ಗೊತ್ತಾಗ್ತದೆ, ಅವ್ರಿಗೂ ಗೊತ್ತಾಗ್ತದೆ. ಸಿಟಿಗಳಲ್ಲಿ ಆ ಥರ ಗುರ್ತಿಡಿಯಕ್ಕೆ ಆಗೋದಿಲ್ಲ. ಅದರಿಂದ ಅಲ್ಲಾಗಿದೆ. ನೀವು